ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೆಪಿಎಸ್ಸಿ ಸಂದೇಶ. ಇವತ್ತು ನಾವು 20 ಆರ್ಥಿಕ ವ್ಯವಸ್ಥೆಯ ಪ್ರಚಲಿತ ಘಟನೆಗಳನ್ನ ನೋಡ್ತಾ ಇದ್ದೀವಿ. ಇದರ ಪಾರ್ಟ್ 1 ಅನ್ನ ಮಾಡಿದ್ವಿ. ಬಹಳಷ್ಟು ಜನ ಇದರ ಪಾರ್ಟ್ 2 ಅನ್ನ ಮಾಡಿ ಅಂತ ಕಮೆಂಟ್ ಮಾಡಿದ್ರು. ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇರೋದು. ಇದು 40 ದಿನಗಳ ರ್ಯಾಪಿಡ್ ರಿವಿಷನ್ ಸೀರೀಸ್ ಅಲ್ಲಿ ನಾವು ಮಾಡ್ತಾ ಇರುವಂತಹ ಡೇ 32 ಇವತ್ತು. ರೈಟ್. ಸೊ ತಡ ಮಾಡದೆ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಈ ಕ್ಲಾಸ್ ಅಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ವಿಷಯಗಳು ಲೈಕ್ ಇಂಪೋರ್ಟ್ ಡೆಸ್ಟಿನೇಷನ್ಸ್, ಎಕ್ಸ್ಪೋರ್ಟ್ ಡೆಸ್ಟಿನೇಷನ್ಸ್, ಇಂಪೋರ್ಟ್ ಎಲ್ಲಿಂದ ಮಾಡ್ಕೊಂತೀವಿ ಇದೆಲ್ಲವನ್ನ ನಾವು ಡಿಸ್ಕಸ್ ಮಾಡ್ತೀವಿ. ಸ್ಟಾರ್ಟ್ ಮಾಡುವ ಮುಂಚೆ ಪ್ರಶ್ನೆಯನ್ನ ನೋಡೋಣ. ಕೆಳಗಿನವರಲ್ಲಿ ಯಾರು ಈ ವರ್ಷ ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತರಲ್ಲ ಅಂತ ಕೇಳ್ತಾ ಇದ್ದಾರೆ. ವೈಜಯಂತಿ ಮಾಲಾ, ಬಿಂದೇಶ್ವರ್ ಪಾಠಕ್, ಪದ್ಮಾ ಸುಬ್ರಹ್ಮಣ್ಯಂ ಹಾಗೂ ಮಿಥುನ್ ಚಕ್ರವರ್ತಿ. ಇದರ ಕರೆಕ್ಟ್ ಆನ್ಸರ್ ಅನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಅದಲ್ಲದೆ ಇನ್ನ ಯಾವ ವಿಷಯಗಳನ್ನ ಕವರ್ ಮಾಡಬೇಕು ಅನ್ನೋದು ನಿಮಗೆ ಏನಾದ್ರೂ ಇಚ್ಛೆ ಇದ್ದಲ್ಲಿ ಅದನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದು. ಸೊ ತಡ ಮಾಡದೆ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ರೈಟ್. ಸೊ ಮೊದಲನೆಯದಾಗಿ ಭಾರತ ಯಾರಿಂದ ಇಂಪೋರ್ಟ್ ಮಾಡ್ಕೊಂತಾ ಇದೆ ಅನ್ನುವ ರಾಷ್ಟ್ರಗಳನ್ನ ನೋಡೋಣ. ಸೊ ಚೀನಾ ಮೊದಲನೇ ಸ್ಥಾನದಲ್ಲಿರುವಂತದ್ದು. ಹತ್ತತ್ರ 110 ಬಿಲಿಯನ್ ಗಿಂತ ಜಾಸ್ತಿ ಇಂಪೋರ್ಟ್ ನಾವು ಚೀನಾದಿಂದ ಮಾಡ್ಕೊಂತೀವಿ. ಇದರ ನಂತರದಲ್ಲಿ ಸೆಕೆಂಡ್ ಪೊಸಿಷನ್ ಅಲ್ಲಿ ನೆನ್ಪಿಟ್ಕೊಳ್ಳಿ ಯುನೈಟೆಡ್ ಅರಬ್ ಎಮಿರೇಟ್ಸ್, UAE ಅಂತ ಏನ್ ಹೇಳ್ತೀವಿ, 7 ಅರಬ್ ಎಮಿರೇಟ್ಸ್ ಗಳು ಸೇರಿ ಆಗಿರುವಂತಹ ಯುನೈಟೆಡ್ ಅರಬ್ ಎಮಿರೇಟ್ಸ್, ಅದರಿಂದ ನಾವು ಮಾಡ್ಕೊಳ್ಳೋದು ಸೆಕೆಂಡ್ ಪೊಸಿಷನ್ ಅಲ್ಲಿ ಇದೆ. ಥರ್ಡ್ ಪೊಸಿಷನ್ ಅಲ್ಲಿ ಯುನೈಟೆಡ್ ಸ್ಟೇಟ್ಸ್, ಥರ್ಡ್ ಅಂಡ್ ಫೈನಲಿ ಸೌದಿ ಅರೇಬಿಯಾ ಇದೆ ಫೋರ್ತ್ ಪೊಸಿಷನ್ ಅಲ್ಲಿ. ಸೊ ಈ ಆರ್ಡರ್ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಪರ್ಸೆಂಟೇಜಸ್ ಅದು ಎಷ್ಟು ಇಂಪೋರ್ಟ್ ಮಾಡ್ಕೊಂತೀವಿ ಅಂತ ಸದ್ಯಕ್ಕೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಆಮೇಲೆ ಗೂಡ್ಸ್ ಗೆ ಬಂದಾಗ ಫಸ್ಟ್ 3 ಗೂಡ್ಸ್ ಯಾವ್ದು ಮ್ಯಾಕ್ಸಿಮಮ್ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದು ಅಂತ ಕೇಳಿದರೆ ಪೆಟ್ರೋಲಿಯಂ, ಅದಾದ್ಮೇಲೆ ಇಂಜಿನಿಯರಿಂಗ್ ಗೂಡ್ಸ್, ಅದಾದ್ಮೇಲೆ ಗೋಲ್ಡ್ ಅಂಡ್ ಸಿಲ್ವರ್, ಅದಾದ್ಮೇಲೆ ಎಲೆಕ್ಟ್ರಾನಿಕ್ ಗೂಡ್ಸ್ ಮ್ಯಾಕ್ಸಿಮಮ್ ಇಂಪೋರ್ಟ್ ಮಾಡುವಂತದ್ದು. ದೆನ್ ಬರ್ತಾ ಇರುವುದು ಒಂದು ವಿಷಯ, ಇದು 2022 ಇನ 2022-23 ಇನ ಫೈನಲೈಸ್ಡ್ ಡೇಟಾ ಅಂತ ನಾವು ನೋಡಬಹುದು. ದೆನ್ ಬರ್ತಾ ಇರುವಂಗೆ ನಾವು ಎಕ್ಸ್ಪೋರ್ಟ್ ಮಾಡುವ ರಾಷ್ಟ್ರಗಳು ಯಾವುದು ಅಂತ ಕೇಳಿದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾಗೆ ನಾವು ಹೈ ಎಕ್ಸ್ಪೋರ್ಟ್ಸ್ ಮಾಡ್ತೀವಿ. ಯಾಕೆ ಅಂದ್ರೆ ಇದು ಸರ್ವಿಸಸ್ ಎಕ್ಸ್ಪೋರ್ಟ್ಸ್ ಇಂದ ನಮ್ಗೆ ಇನ್ಕ್ರೀಸ್ ಆಗಿರೋದು. ದೆನ್ ಬರ್ತಾ ಇರುವಂತದ್ದು ಯುನೈಟೆಡ್ ಅರಬ್ ಎಮಿರೇಟ್ಸ್, ಅದಾದ ಮೇಲೆ ನೆದರ್ಲ್ಯಾಂಡ್ಸ್. ಬಹಳನೇ ಇಂಟ್ರೆಸ್ಟಿಂಗ್ ಆದಂತಹ ಪೊಸಿಷನ್, ಥರ್ಡ್ ಪೊಸಿಷನ್ ಅಲ್ಲಿ ಇದೆ ನೆದರ್ಲ್ಯಾಂಡ್ಸ್. ನಾವು ಯುರೋಪಿಯನ್ ಯೂನಿಯನ್ಗೆ ಹೈ ಎಕ್ಸ್ಪೋರ್ಟ್ಸ್ ಅನ್ನ ಮಾಡ್ತೀವಿ. ಸೊ ನೆದರ್ಲ್ಯಾಂಡ್ಸ್ ಅದರ ಪಾರ್ಟ್ ಆಗಿರೋದ್ರಿಂದ. ದೆನ್ ಚೀನಾ ಅಂಡ್ ಬಾಂಗ್ಲಾದೇಶ್ 5th ಪೊಸಿಷನ್ ಅಲ್ಲಿದೆ. ಏನು ವಿಪರ್ಯಾಸ ಅಂದ್ರೆ ಎಕ್ಸ್ಪೋರ್ಟ್ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದ್ರಲ್ಲಿ ಚೈನಾ ಫಸ್ಟ್ ಇದೆ, ನಾವು ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದ್ರಲ್ಲಿ ಚೈನಾ 4th ಇದೆ. ಅಂದ್ರೆ ನಾವು ಚೈನಾಗೆ ಅವ್ರು ಎಷ್ಟು ಎಕ್ಸ್ಪೋರ್ಟ್ ಮಾಡ್ತಾ ಇದಾರೋ ಅಷ್ಟು ನಾವು ಅವ್ರ ಕಡೆ ನಾವು ಎಕ್ಸ್ಪೋರ್ಟ್ ಮಾಡಕ್ ಆಗ್ತಾ ಇಲ್ಲ ಅನ್ನೋದು ತಿಳ್ಕೋಬೇಕು. ಸೊ ಇದು ಪೊಸಿಷನಿಂಗ್ ಆಫ್ ದ 5 ನೇಷನ್ಸ್. ಅದನ್ನ ಬಿಟ್ಟು ಯಾವುದನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಅಂದ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಸೊ ರಿಫೈನರೀಸ್ ಅಂತ ಏನ್ ಹೇಳ್ತಾರೆ, ಒಂದ್ಸತೆ ಪೆಟ್ರೋಲಿಯಂ ಬಂದ ಮೇಲೆ ನಿಮ್ಗೆ ಗೊತ್ತಿದೆ ಮುಂಬೈಯಲ್ಲಿ ರಿಫೈನರೀಸ್ ಇದೆ, ಬಹಳಷ್ಟು ರಿಫೈನರೀಸ್. ಅದನ್ನ ಬಿಟ್ಟು ಜೆಮ್ಸ್ ಅಂಡ್ ಜ್ಯುವೆಲರಿ, ಫಾರ್ಮಾ ಪ್ರಾಡಕ್ಟ್ಸ್, ಇದನ್ನ ಫಾರ್ಮಾ ಪ್ರಾಡಕ್ಟ್ಸ್ ಇಂದ ಜಾಸ್ತಿ ಎಲೆಕ್ಟ್ರಾನಿಕ್ ಮೆಷಿನರಿ ಅಂಡ್ ಇಕ್ವಿಪ್ಮೆಂಟ್ಸ್. ಬಟ್ ಇದನ್ನ ನೀವು ನೋಟ್ ಮಾಡ್ಕೋಬೇಕು. ಬಟ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಫಾರ್ಮಾ ಪ್ರಾಡಕ್ಟ್ಸ್ ಈಸ್ ಹೈಯರ್. ಅದಾದ್ಮೇಲೆ ದಿಸ್ ಇಸ್ 33, ಇದು 24 ಅಲ್ಲಿ ಇದೆ. ದೆನ್ ಬರ್ತಾ ಇರುವಂತದ್ದು ನೆಕ್ಸ್ಟ್ ಕೆಲವಷ್ಟು ಡೆವಲಪ್ಮೆಂಟ್ಸ್ ಏನು ಅಂದ್ರೆ ಡಿಜಿಟಲ್ ಪೇಮೆಂಟ್ ಇಂಡೆಕ್ಸ್, RBI ನ ಡಿಜಿಟಲ್ ಪಾವತಿ ಸೂಚ್ಯಾಂಕ ಅಂತ ಏನ್ ಹೇಳ್ತೀವಿ, ಅದರಲ್ಲಿ 13% ಇಯರ್ ಆನ್ ಇಯರ್ ಗ್ರೋತ್ ಆಗಿದೆ 2023 ಅಲ್ಲಿ 22 ಅನ್ನ ಕಂಪೇರ್ ಮಾಡಿದ್ರೆ. ಹೇಗ್ ಬರುತ್ತೆ ಪ್ರಶ್ನೆ ಅಂತ ಕೇಳಿದರೆ, ಲಾಕ್ ಡೌನ್ ಓಪನ್ ಆದ ಮೇಲೆ ಡಿಜಿಟಲ್ ಪೇಮೆಂಟ್ ಇಂಡೆಕ್ಸಿನಲ್ಲಿ ಡಿಪ್ ಕಾಣಿಸಿದೆ. ಅಂದ್ರೆ ಜನ ವಾಪಸ್ ದುಡ್ಡು ಕೊಡೋದಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ ಅಂದ್ರೆ ಇಲ್ಲ, ಅದು ಇಯರ್ ಆನ್ ಇಯರ್ ಬರ್ಬರ್ತಾ ಇನ್ಕ್ರೀಸೇ ಆಗ್ತಾ ಇದೆ. ಯಾರ ಒಂದು ಕೊಡುಗೆ ಇದು? NPCI ನ UPI ಕೊಡುಗೆ ಅಂತ ಹೇಳಬಹುದು. ದೆನ್ ಬರ್ತಾ ಇರುವಂತದ್ದು ನ್ಯಾಷನಲ್ ಟೈಮ್ ರಿಲೀಸ್ ಸ್ಟಡಿ ಅಂತ ಒಂದು ರಿಲೀಸ್ ಮಾಡಿದ್ದಾರೆ. ಏನಿದು ಟೈಮ್ ರಿಲೀಸ್ ಸ್ಟಡಿ ಅಂತ ಕೇಳಿದರೆ, ಒಂದು ಕಾರ್ಗೋ ಅಂದ್ರೆ ಇಟ್ ಮೆಜರ್ಸ್ ದ ಡ್ಯೂರೇಷನ್ ಫ್ರಮ್ ಕಾರ್ಗೋ ಅರೈವಲ್ ಟು ಔಟ್ ಆಫ್ ಚಾರ್ಜ್ ಫಾರ್ ಡೊಮೆಸ್ಟಿಕ್ ಕ್ಲಿಯರೆನ್ಸ್ ಅಂಡ್ ಫ್ರಮ್ ಕಾರ್ಗೋ ಅರೈವಲ್ ಟು ಕ್ಯಾರಿಯರ್ ಡಿಪಾರ್ಚರ್ ಇನ್ ಎಕ್ಸ್ಪೋರ್ಟ್ಸ್. ಯಾವುದೇ ಒಂದು ಕಾರ್ಗೋ ಬಂದ ತಕ್ಷಣ ಡೊಮೆಸ್ಟಿಕ್ ಕ್ಲಿಯರೆನ್ಸ್ ಆಗಿ ಅದನ್ನ ಡಿಸ್ಪ್ಯಾಚ್ ಮಾಡೋದಕ್ಕೆ ಆ ಟೈಮ್ ಡ್ಯೂರೇಷನ್ ಏನಿದೆ ಅದನ್ನ ಟೈಮ್ ರಿಲೀಸ್ ಅಂತ ಕರೀತಾರೆ. ಮತ್ತೆ ಎಕ್ಸ್ಪೋರ್ಟ್ಸ್ ಗೆ ಅದು ಅರೈವಲ್ ಆಗಿ ಅದನ್ನ ಹೊರಡೋ ಟೈಮಿಗೆ ಅಂದ್ರೆ ಚೆಕ್ಸ್ ಎಲ್ಲ ಮಾಡಿ, ಸೆಕ್ಯೂರಿಟಿ ಚೆಕ್ಸ್ ಎಲ್ಲ ಮಾಡಿದ ಮೇಲೆ. ಸೊ ನಿಮ್ಗೆ ಗೊತ್ತಿದೆ ಬಹಳಷ್ಟು ಇಂಟರ್ನ್ಯಾಷನಲ್ ಪ್ರೋಟೋಕಾಲ್ಸ್ ಗಳೇ ಇದಕ್ಕೆ.
ಅನ್ವಯ ಆಗತ್ತೆ. ಅದನ್ನ ಯಾರು ರಿಲೀಸ್ ಮಾಡಿದ್ದಾರೆ ಅಂತ ಕೇಳಿದ್ರೆ ನೀತಿ ಆಯೋಗನ್ನ ಕೊಡುವ ಚಾನ್ಸಸ್ ಇರುತ್ತೆ, ಬಟ್ ಅದಲ್ಲ, ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಕಸ್ಟಮ್ಸ್ CBIC ಅವರು ರಿಲೀಸ್ ಮಾಡಿರುವಂತದ್ದು. ದೆನ್ ಬರ್ತಾ ಇರೋದು ಇನ್ನೊಂದು ರಿಪೋರ್ಟು, ಇಂಡಿಯಾ ಇನ್ಫ್ರಾಸ್ಟ್ರಕ್ಚರ್ ರಿಪೋರ್ಟ್ 2023 ಅಂತ. ಇದನ್ನ ಒಂದು ಕೊಲಾಬರೇಷನ್ ಅಲ್ಲಿ ರಿಲೀಸ್ ಮಾಡಿದ್ದಾರೆ. IDFC ಫೌಂಡೇಶನ್, ಐಡೆಕ್, NIUA ಅವರು ಜೊತೆಗೆ ಸೇರಿ ಮಾಡಿರುವಂತದ್ದು. ಯೋಜನೆ ಮತ್ತು ಆಡಳಿತ, ಸ್ಮಾರ್ಟ್ ಉಪಕ್ರಮಗಳು, PPPಗಳು ಮತ್ತು ಹಣಕಾಸು, ವಸತಿ ಮತ್ತು ವಲಸೆ, ಸಾರ್ವಜನಿಕ ಸೇವೆ ವಿತರಣೆ, ಮೂಲಸೌಕರ್ಯ ಏಕೀಕರಣ ಮತ್ತು ನಗರ ಪುನರಾಭಿವೃದ್ಧಿಯನ್ನು ಒಳಗೊಂಡಿದೆ. ಇವೆಲ್ಲವೂ ಇನ್ಕ್ಲೂಡ್ ಆಗಿರುವಂತಹ ರಿಪೋರ್ಟ್ ಇದಾಗಿರುತ್ತೆ. ದೆನ್ ಪಬ್ಲಿಕ್ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಬೇಕಾದ ಇಂಪಾರ್ಟೆನ್ಸ್ ಇದೆ. ಸೊ ಇದು ಒಂದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ಮೇಷನ್ ಒಂದು ನೋಡಲ್ ಏಜೆನ್ಸಿ ಆಗಿರುತ್ತೆ ಅಂಡ್ ಇಟ್ ಈಸ್ ಪಾರ್ಟ್ ಆಫ್ ದ ಕ್ಯಾಬಿನೆಟ್ ಸೆಕ್ರೆಟರಿಯೇಟಿನ ಪಾರ್ಟ್ ಆಗಿರುತ್ತೆ, ಒಂದು ಭಾಗವಾಗಿದ್ದು ಕಾರ್ಯಾಚರಣೆಯನ್ನು ನೋಡಿಕೊಳ್ಳುತ್ತದೆ. ವಿತರಣೆಯನ್ನು ಸಾರ್ವಜನಿಕ ಹಣಕಾಸು ನಿರ್ವಹಣಾ ವ್ಯವಸ್ಥೆ PFMS ಮೂಲಕ ನಿರ್ವಹಿಸಲಾಗುತ್ತದೆ. ಇದರ ರಿಕ್ವೈರ್ಮೆಂಟ್ಸ್ ಏನು ಅಂದ್ರೆ, ಆಧಾರ್ ಈಸ್ ನಾಟ್ ಆಬ್ಲಿಗೇಟರಿ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಬಹಳಷ್ಟು ಜನ DBT ಅಲ್ಲಿ ರಿಜಿಸ್ಟರ್ ಆಗಬೇಕು ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಲ್ಲಿ ಆಧಾರ್ ಕಡ್ಡಾಯ ಅಂತ ಅನ್ಕೊಂತಾರೆ, ಇಲ್ಲ. ಓಕೆ, ಅಂಡ್ ಇಟ್ ಈಸ್ ಅವೈಲಬಿಲಿಟಿ ಟು ಪ್ರೊವೈಡ್ ಯುನೀಕ್ ಐಡೆಂಟಿಟಿ. ಅದರಿಂದ ಹೆಲ್ಪ್ ಆಗುತ್ತೆ ಟಾರ್ಗೆಟೆಡ್ ಬೆನಿಫಿಷರೀಸ್ ನ ಐಡೆಂಟಿಫೈ ಮಾಡೋದಕ್ಕೆ. ದೆನ್ ಬರ್ತಾ ಇರುವಂತದ್ದು ಪಬ್ಲಿಕ್ ಡೆಟ್ಟಿನ ಬಗ್ಗೆ ಒಂದು ವಿಷಯ ತಿಳ್ಕೋಬೇಕು. ಭಾರತದ ಪಬ್ಲಿಕ್ ಡೆಟ್ ಅಂತ ಏನ್ ಹೇಳ್ತೀವಿ, ಆ ಪಬ್ಲಿಕ್ ಡೆಟ್ ಅಲ್ಲಿ ಎರಡು ಪಾರ್ಟ್ಸ್ ಇರುತ್ತೆ, ಇಂಟರ್ನಲ್ ಡೆಟ್ ಮತ್ತು ಎಕ್ಸ್ಟರ್ನಲ್ ಡೆಟ್ ಅಂತ. ಇಂಟರ್ನಲ್ ಡೆಟ್ ಅಂದ್ರೆ ಏನು, ಸರ್ಕಾರ, ದಟ್ ಈಸ್ ಸೆಂಟ್ರಲ್ ಗವರ್ನಮೆಂಟ್, ಬ್ಯಾಂಕ್ಸ್ಗಳು, ಏಜೆನ್ಸೀಸ್ಗಳು, ಕಾರ್ಪೊರೇಟ್ಸ್ಗಳು, ಫಾರ್ ಎಕ್ಸಾಂಪಲ್ ಬಾಂಡ್ಸ್ ಫ್ಲೋಟ್ ಮಾಡಿ ಸರ್ಕಾರ ದುಡ್ಡನ್ನ ತಗೊಳುತ್ತೆ. ಆ ಬಾಂಡ್ಸ್ ಕಾರ್ಪೊರೇಟ್ಸ್ ಪರ್ಚೇಸ್ ಮಾಡ್ತಾರೆ, ಇಲ್ಲ ಬ್ಯಾಂಕ್ಸ್ ಪರ್ಚೇಸ್ ಮಾಡ್ತಾರೆ. ಇವೆಲ್ಲವೂ ಏನಿರುತ್ತೆ ಅದು 94.6% ಆಗಿದೆ. ಯಾವುದು, ಇಂಟರ್ನಲ್ ಡೆಟ್ ಈಸ್ ಇಟ್ ಸೆಲ್ಫ್ 94.6%. ಹಾಗಾದ್ರೆ ಎಕ್ಸ್ಟರ್ನಲ್ ಡೆಟ್ ಯಾರ್ಯಾರೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಎಕ್ಸ್ಟರ್ನಲ್ ಡೆಟ್ ಅಲ್ಲಿ ಅಂತ ಕೇಳಿದರೆ, IMF ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ಅವರಿಂದ ದುಡ್ಡನ್ನ ತಗೊಂಡಾಗ ಅದು ಎಕ್ಸ್ಟರ್ನಲ್ ಡೆಟ್ ಆಗುತ್ತೆ. ಅದರ ಪರ್ಸೆಂಟೇಜು ಆಲ್ಮೋಸ್ಟ್ ನಿಯರ್ಲಿ ಅರೌಂಡ್ 5% ಮಾತ್ರ ಇದೆ. ಇದು 94% ಇರುವಂತದ್ದು ಪಬ್ಲಿಕ್ ಡೆಟ್ ಅಲ್ಲಿ ಎರಡು ಪಾರ್ಟ್ಸು. ದೆನ್ ಹೊಸದಾಗಿ ಒಂದು ಆನ್ಲೈನ್ ಗೇಮಿಂಗು, ಹಾರ್ಸ್ ರೇಸಿಂಗು, ಕೆಸಿನೋಗಳಿಗೆ ಚಾರ್ಜ್ GST ಅನ್ನ ಹಾಕಿದ್ದಾರೆ. ಬಹಳನೇ ಇಂಟ್ರೆಸ್ಟಿಂಗ್ ಆಗಿದೆ. ಈಗ ನೀವು ಒಂದು 10,000 ರೂಪಾಯಿ, ನಾನು ವಿತ್ ಡೇಟಾ ಹೇಳ್ತಾ ಇದ್ದೀನಿ, ನೀವು ಡ್ರೀಮ್ 11 ಅಥವಾ A to B, A to C ಅಂತ ಎಲ್ಲ ಏನು ಗೇಮ್ಸ್ ಬರುತ್ತೆ, ಅದರಲ್ಲಿ ನೀವು 10,000 ರೂಪಾಯಿ ಗೆದ್ರೆ ಸುಮಾರು 4,500 ರೂಪಾಯಿ ಟ್ಯಾಕ್ಸಿಗೆ ಹೋಗ್ತಾ ಇದೆ. ಓಕೆ, ಸೊ ಡ್ಯೂರಿಂಗ್ ದ 50th GST ಕೌನ್ಸಿಲ್ ಮೀಟಿಂಗ್ 28% GST ವಾಸ್ ಇಂಪೋಸ್ಡ್ ಆನ್ ಆನ್ಲೈನ್ ಗೇಮಿಂಗ್, ಹಾರ್ಸ್ ರೇಸಿಂಗ್, ಕೆಸಿನೋಸ್. ಇದರಲ್ಲಿ ಏನು ಮುಖ್ಯ ಅಂದ್ರೆ, ಟ್ಯಾಕ್ಸ್ ರೇಟ್ ಆಫ್ 28% ಅಪ್ಲೈಸ್ ಟು ದ ಇನಿಷಿಯಲ್ ಅಮೌಂಟ್ ಪೇಡ್ ವೆನ್ ಎಂಟರಿಂಗ್ ದ ಗೇಮ್, ನಾಟ್ ಆನ್ ದ ವ್ಯಾಲ್ಯೂ ಆಫ್ ಈಚ್ ಬೆಟ್. ಓಕೆ, ಅದಾದ ಮೇಲೆ ಎಲ್ಲ ಸ್ಕಿಲ್ಲು, ಎಲ್ಲ ಚಾನ್ಸು, ಎಲ್ಲ ಗೇಮ್ಸ್ ಆದ ಎರಡು ತರದ ಗೇಮ್ಸ್ ಇರುತ್ತೆ. ಒಂದು ಸ್ಕಿಲ್ ಅಲ್ಲಿ ಆಡುವಂತ ಗೇಮ್ಸು, ಇನ್ನೊಂದು ಚಾನ್ಸ್ ಅಲ್ಲಿ ಆಡುವಂತ ಗೇಮ್ಸು. ಅದೆಲ್ಲ ಆದ ಮೇಲೆ ಗೆದ್ದ ಅಮೌಂಟ್ ಮೇಲೆ 30% TDS ಇರುತ್ತೆ. ಓಕೆ, ಸೊ ಇದೆರಡನ್ನ ಅಂದ್ರೆ ಒನ್ ಟು ಕರ್ಬ್ ದೀಸ್ ಅಂಡ್ ಆಲ್ಸೋ ಟು ಚಾನಲೈಸ್ ಇಟ್ ಇನ್ ದ ರೈಟ್ ಫಾರ್ಮ್ಯಾಟ್. ಯಾಕಂದ್ರೆ ಬಹಳಷ್ಟು ಇಲ್ಲಿ ಬ್ಲಾಕ್ ಮನಿ ಲಾಂಡ್ರಿಂಗ್ ಆಗುವ ಚಾನ್ಸಸ್ ಇರುತ್ತೆ ಅಂತ. ರೈಟ್, ನೆಕ್ಸ್ಟ್ ಬರ್ತಾ ಇರುವಂತದ್ದು ಗ್ರೀಡ್ಫ್ಲೇಷನ್ ಅಂತ ಕರಿತೀವಿ ನಾವು. ಈಗ ಹೊಸದಾಗಿ ಟಾಪಿಕ್ ಆಫ್ ಡಿಸ್ಕಷನ್ ಏನು ಅಂತ ಕೇಳಿದ್ರೆ, ದುರಾಸೆ ಅಥವಾ ಗ್ರೀಡ್ ಅಂತ ಏನ್ ಹೇಳ್ತೀವಿ, ಗ್ರೀಡ್ಫ್ಲೇಷನ್ ಅಂತ. ಸೊ ಈ ಗ್ರೀಡ್ಫ್ಲೇಷನ್ ಏನಿದೆ, ಓಕೆ, ಸೊ ಇದರ ಮುಖ್ಯ ಉದ್ದೇಶ ಏನು ಅಂದ್ರೆ, ಕಾರ್ಪೊರೇಟ್ ಕಲ್ಚರ್ ಅಲ್ಲಿ ಹಣವನ್ನ ಹೆಚ್ಚಿಸ್ತಾ ಹೋಗೋದು. ಏನು ರೀಸನ್ ಅಂತ ಕೇಳಿದರೆ, 5% ಇನ್ಫ್ಲೇಷನ್ ಇದೆ, ಹಾಗಾಗಿ ವ್ಯಾಲ್ಯೂ ಆಫ್ ಗೂಡ್ಸ್ ಅನ್ನ ನಾವು ಇನ್ಕ್ರೀಸ್ ಮಾಡಬೇಕು ಅಂತ ಆರ್ಟಿಫಿಷಿಯಲ್ ಆಗಿ ಗೂಡ್ಸ್ ನ ವ್ಯಾಲ್ಯೂಸ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋದಂತೆ ಅದನ್ನ ನಾವು, ಅದರಿಂದ ಏನಾಗ್ತಾ ಇದೆ ಅಂದ್ರೆ ಅವರ ಪ್ರಾಫಿಟ್ಸ್ ಮಾತ್ರ ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಇದನ್ನ ನಾವು ಗ್ರೀಡ್ಫ್ಲೇಷನ್ ಅಂತ ಕರಿತೀವಿ. ಇಟ್ ಈಸ್ ಅ ಪ್ರಾಫಿಟ್ ಪ್ರೈಸ್ ಸ್ಪೈರಲ್. ಒಂದು ಪ್ರಾಫಿಟ್ ಇನ್ಕ್ರೀಸ್ ಆಗುತ್ತೆ, ಪ್ರೈಸ್ ಇನ್ಕ್ರೀಸ್ ಆಗುತ್ತೆ, ಪ್ರೈಸ್ ಇನ್ಕ್ರೀಸ್ ಆಗ್ತಿದ್ದಂಗೆ ಪ್ರಾಫಿಟ್ ಇನ್ಕ್ರೀಸ್ ಆಗುತ್ತೆ. ಅದು ಒಂದು ಸ್ಪೈರಲ್ ಆಗುತ್ತೆ, ಬಟ್ ಅದು ರಿಯಲ್ ಡಿಮಾಂಡ್ ಅಲ್ಲ, ನೆನಪಿನಲ್ಲಿ ಇಟ್ಕೊಳ್ಳಿ. ಇನ್ನು ಡೆವಲಪ್ಡ್ ಕಂಟ್ರೀಸ್, ಯುರೋಪ್, US ಅಲ್ಲಿ ಇದು ಸಿಗ್ನಿಫಿಕೆಂಟ್ ಆಗಿ ಕಂಡು ಬರ್ತಾ ಇದೆ. ಇನ್ಫ್ಲೇಷನ್ ಗೆ ಇದು ಕಾಂಟ್ರಿಬ್ಯೂಟ್ ಆಗ್ತಾ ಇದೆ. ಅಲ್ಲದೆ ಭಾರತದಲ್ಲಿ ಇಟ್ ಹ್ಯಾಸ್ ಟ್ರಿಪಲ್ಡ್ ದ ಪ್ರಾಫಿಟಬಿಲಿಟಿ ಆಫ್ ಕಂಪನೀಸ್.
ಕಂಪನಿಗಳ ಪ್ರಾಫಿಟಬಿಲಿಟಿ 3 ಪಟ್ಟು ಆಗಕ್ಕೆ ಹೇಗ್ ಸಾಧ್ಯ ಅಂತ ಕೇಳಿದರೆ ಒನ್ ಆಫ್ ದ ರೀಸನ್ಸ್ ಈಸ್ ಇನ್ಕ್ರೀಸ್ ಇನ್ ಪ್ರೈಸಸ್. ಇದನ್ನ ಮಾರ್ಕೆಟ್ ಡೈನಮಿಕ್ಸ್ ಡಿಸ್ಟಾರ್ಟ್ ಆಗುತ್ತೆ, ಎಕನಾಮಿಕ್ ಸ್ಟೆಬಿಲಿಟಿ ಹ್ಯಾಂಪರ್ ಆಗುತ್ತೆ ಮತ್ತು ಗ್ರೋತ್ ಕೂಡ ಹ್ಯಾಂಪರ್ ಆಗುತ್ತೆ. ದೆನ್ ಬರ್ತಾ ಇರುವಾಗೆ ಫಾರಿನ್ ಕರೆನ್ಸಿ ಅಸೆಟ್ಸ್ ಅನ್ನ ನೋಡ್ಬೇಕು ಅಂತ. ಎಲ್ಲೆಲ್ಲ ಫಾರಿನ್ ಕರೆನ್ಸಿ ಅಸೆಟ್ಸ್ ಭಾರತದ್ದಿದೆ ಅಂತ ಕೇಳಿದ್ರೆ ಸೆಪ್ಟೆಂಬರ್ 2023ರ ಟೈಮಿನಲ್ಲಿ 598 ಬಿಲಿಯನ್ ಇತ್ತು. ಅದರಿಂದ ಒಂದ್ ಸ್ವಲ್ಪ ಹೆಚ್ಚಾಗಿರುತ್ತೆ ಈಗ. ಸೊ ಇದರ ಒಂದು ಮೇಜರ್ ಕಾಂಟ್ರಿಬ್ಯೂಷನ್ ನೀವು ನೋಡ್ತಾ ಇರ್ಬೋದು. ವಿದೇಶಿ ಕರೆನ್ಸಿ ಆಸ್ತಿಗಳು, ದಟ್ ಈಸ್ ಫಾರಿನ್ ಕರೆನ್ಸಿ ಅಸೆಟ್ಸ್ ಅಂತ ಏನ್ ಹೇಳ್ತೀವಿ, ಅದು 530 ಬಿಲಿಯನ್ ಅಷ್ಟು ಅದರಲ್ಲೇ ಇರುವಂತದ್ದು. ದೆನ್ ಗೋಲ್ಡ್ ರಿಸರ್ವ್ಸ್ ಕೇವಲ 44 ಬಿಲಿಯನ್, ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ IMF ಜೊತೆ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ 18 ಬಿಲಿಯನ್, ರಿಸರ್ವ್ ಪೊಸಿಷನ್ ಟ್ರಾಂಚ್ ಅಂತ ಕರೀತಾರೆ, ಅದು IMF ನಲ್ಲಿ 5 ಬಿಲಿಯನ್ ಇರುತ್ತೆ. ನೆನಪಿನಲ್ಲಿ ಇಟ್ಕೊಳ್ಳಿ, ಯಾವಾಗೆಲ್ಲ RBI ಪರ್ಚೇಸ್ ಮಾಡುತ್ತೆ ಡಾಲರ್ಸ್ ಫಾರ್ ಫಾರೆಕ್ಸ್, ಇಟ್ ಲೀಡ್ಸ್ ಟು ಫ್ಲಶಿಂಗ್ ಆಫ್ ರುಪಿ ಇನ್ ಟು ದ ಸಿಸ್ಟಮ್ ವಿಚ್ ಕಾಸಸ್ ಇನ್ಫ್ಲೇಷನ್. ಯಾಕಂದ್ರೆ ಡಾಲರ್ ಅನ್ನ ತಗೋಬೇಕು ಅಂದ್ರೆ ರುಪಿಯನ್ನ ಕೊಡಬೇಕು, ರುಪಿಯನ್ನ ಕೊಟ್ಟ ತಕ್ಷಣ ನಮ್ಗೆ ಮಾರ್ಕೆಟ್ ಅಲ್ಲಿ ರುಪಿ ಎಂಟರ್ ಆಗುತ್ತೆ, ಅಲ್ಲಿಂದ ಇನ್ಫ್ಲೇಷನ್ ಆಗುತ್ತೆ ಅನ್ನೋದು. ದೆನ್ ಬರ್ತಾ ಇರುವ ಹಾಗೆ ಒಂದು ಇಂಪಾರ್ಟೆಂಟ್ ಆದಂತಹ ಅಗ್ರಿಮೆಂಟ್ ಆಗಿದೆ. ಯಾವ 2 ದೇಶಗಳು ಅಂತ ಕೇಳಿದ್ರೆ ಭಾರತ ಮತ್ತು ಮಲೇಷಿಯಾ ಇತರ ಕರೆನ್ಸಿಗಳಲ್ಲಿನ ಪ್ರಸ್ತುತ ವಿಧಾನಗಳ ಜೊತೆಗೆ ಭಾರತೀಯ ರೂಪಾಯಿಗಳಲ್ಲಿಯೂ ವ್ಯಾಪಾರ ಇತ್ಯರ್ಥಪಡಿಸಲು ಒಪ್ಪಿಕೊಂಡಿದೆ. ದಟ್ ಈಸ್ ಅಲಾಂಗ್ ವಿತ್ ಅದರ್ ಕರೆನ್ಸೀಸ್. ನಾವು ದುಡ್ಡನ್ನ ನಿಮಗೆ ರುಪೀಸ್ ಅಲ್ಲೇ ಕೊಡ್ತೀವಿ, ಅವಾಗ ಎಕ್ಸ್ಚೇಂಜ್ ರೇಟು ಇದೆಲ್ಲ ಟ್ರಾನ್ಸಾಕ್ಷನ್ಸ್ ಇರೋದಿಲ್ಲ. ಇದನ್ನ ನಾವು 2 ದೇಶಗಳು CECA ದಟ್ ಈಸ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಕೋಆಪರೇಷನ್ ಅಗ್ರಿಮೆಂಟ್ ಅಂತ ಕರೀತಾರೆ. ಒನ್ ಆಫ್ ದ ಅರ್ಲಿ ಲೆವೆಲ್ಸ್ ಆಫ್ ಪಾರ್ಟ್ನರ್ಶಿಪ್, ಒಂದು ದೇಶದ ಜೊತೆ ಎಕನಾಮಿಕ್ ಪಾರ್ಟ್ನರ್ಶಿಪ್. ಇದನ್ನ 2010ರಲ್ಲಿ ಮಲೇಷಿಯಾ ಜೊತೆ ನಾವು ಸೈನ್ ಮಾಡಿದ್ದೇವೆ. ದೆನ್ ಬರ್ತಾ ಇರುವ ಹಾಗೆ ಒಂದು ಜಾಯಿಂಟ್ ಎಕನಾಮಿಕ್ ಟ್ರೇಡ್ ಕಮಿಟಿ, ದಟ್ ಈಸ್ ಆರ್ಥಿಕ ಮತ್ತು ವ್ಯಾಪಾರ ಸಮಿತಿಯನ್ನ ಸ್ಥಾಪನೆ ಮಾಡಬೇಕು ಅಂತ. ಇದರ ಮುಖ್ಯ ಉದ್ದೇಶ ಏನು ಅಂದ್ರೆ ಕೇಂದ್ರ ಕ್ಯಾಬಿನೆಟ್ ವಾಣಿಜ್ಯ ಇಲಾಖೆ ಮತ್ತು ಡೊಮಿನಿಕನ್ ರಿಪಬ್ಲಿಕ್ ಜೊತೆ ಸೆಟಪ್ ಮಾಡ್ತಾ ಇರುವುದು, ಬೇರೆ ಯಾವುದು ದೇಶ ಅಲ್ಲ, ಡೊಮಿನಿಕನ್ ರಿಪಬ್ಲಿಕ್ ಜೊತೆ. ಇದರ ರಿಲೇಷನ್ಸ್, ನಮ್ಮ ಎಕನಾಮಿಕ್ ಕೊಲಾಬರೇಷನ್ ಯಾವ ದೇಶದ, ನಮ್ಮ 2 ದೇಶದ ಜೊತೆ ಇಂಪ್ರೂವ್ ಆಗುತ್ತೆ, ಟ್ರೇಡ್ ರಿಲೇಷನ್ಸ್ ಇಂಪ್ರೂವ್ ಆಗುತ್ತೆ. ಇದರ ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ರೆ ಡೈವರ್ಸಿಫಿಕೇಶನ್ ಅಂತ. ನಮ್ಮ ಟ್ರೇಡ್ ಏನಿದೆ ಅದು ಒಂದೇ ದೇಶದ ಜೊತೆ ಜಾಸ್ತಿ ಇದ್ದಷ್ಟು ಆ ದೇಶ ಮತ್ತು ನಮ್ಮ ದೇಶದ ನಡುವೆ ಯಾವುದೇ ಒಂದು ಗೊಂದಲ ಉಂಟಾದಲ್ಲಿ ವಿ ಹ್ಯಾವ್ ಟು ರಿಸಾಲ್ವ್ ಅನ್ನೋ ಅಥವಾ ನಾವು ಮಣಿಯಲೇಬೇಕಾದ ಪರಿಸ್ಥಿತಿ ಬಂದು ಬಿಡುತ್ತದೆ. ದೆನ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಕೌನ್ಸಿಲ್ ಅಂತ. ಸೊ ಇದು ಇಂಪಾರ್ಟೆಂಟ್ ಅಗ್ರಿಮೆಂಟ್ ಯಾರ ಮಧ್ಯೆ ಅಂದ್ರೆ ನಮ್ಮ ಮತ್ತು ಸೌದಿ ಅರೇಬಿಯಾ ಮಧ್ಯೆ ಆಗಿರುವಂತದ್ದು. ಭಾರತ ಸೌದಿ ಅರೇಬಿಯಾ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಕೌನ್ಸಿಲ್ ನ ಮೊದಲ ಶೃಂಗಸಭೆಯ ಮಟ್ಟದ ಸಭೆಗೆ ಭಾರತ ಪ್ರಧಾನಮಂತ್ರಿ ಮತ್ತು ಸೌದಿ ಪ್ರಿನ್ಸ್ ಸಹ ಅಧ್ಯಕ್ಷತೆ ವಹಿಸಿದ್ದರು. ಇದನ್ನ ಕೆಲವು ವರ್ಷಗಳ ಹಿಂದೆ ಮಾಡ್ಕೊಂಡಿದ್ರು. ನಾವು 4ನೇ ರಾಷ್ಟ್ರ ಅವರು SPC ಅನ್ನ ಕೊಡ್ತಾ ಇರೋದು. ದಿಸ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಸೌದಿ ಅರೇಬಿಯಾ ಇಸ್ ಎ ಕ್ಯಾಶ್ ರಿಚ್ ಕಂಟ್ರಿ ಅಂತ ನಮ್ಗೆ ಗೊತ್ತಿದೆ. ಸೊ ಆಫ್ಟರ್ UK, ಫ್ರಾನ್ಸ್, ರಷ್ಯಾ ಆದ್ಮೇಲೆ, ಚೈನಾ ಆದ್ಮೇಲೆ ನಾವು ಬರ್ತಾ ಇದೀವಿ. ನಮ್ಮ ಇಂಡಿಯಾ ಈಸ್ ಸೌದಿ ಅರೇಬಿಯಾಸ್ ಸೆಕೆಂಡ್ ಲಾರ್ಜೆಸ್ಟ್ ಟ್ರೇಡ್ ಪಾರ್ಟ್ನರ್. ಅವರು ನಮ್ಮ ಸೆಕೆಂಡ್ ಲಾರ್ಜೆಸ್ಟ್. ಸೌದಿ ಅರೇಬಿಯಾ ಇಸ್ ಇಂಡಿಯಾಸ್ 4th ಲಾರ್ಜೆಸ್ಟ್ ಟ್ರೇಡ್ ಪಾರ್ಟ್ನರ್. ಇದನ್ನ ನೆನ್ಪಿಟ್ಕೋಬೇಕು. ದೆನ್ ಸೌದಿ ಅರೇಬಿಯಾ 3rd ಸ್ಟೇಟ್ ಅಲ್ಲಿ ಇದೆ. ಫಸ್ಟ್ ಮತ್ತೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಲ್ಲಿ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇರೋದ್ರಲ್ಲಿ ಸೌದಿ ಅರೇಬಿಯಾ 3ನೇ ಸ್ಥಾನದಲ್ಲಿದೆ. ಫಸ್ಟ್ ಅಂಡ್ ಸೆಕೆಂಡ್ ಪೊಸಿಷನ್ ಅಲ್ಲಿ ಯಾರಿದ್ದಾರೆ ಅಂತ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಓಕೆ. ದೆನ್ ಇನ್ನೊಂದು ಇಂಪಾರ್ಟೆಂಟ್ ಆದಂತಹ ಎಕನಾಮಿಕ್ ಅಗ್ರಿಮೆಂಟ್ ಯಾರ್ಯಾರ ಮಧ್ಯೆ ಅಂತ ಕೇಳಿದ್ರೆ ಭಾರತ ಮತ್ತು US ನಡುವೆ ಇನೋವೇಷನ್ ಹ್ಯಾಂಡ್ ಶೇಕ್ ಅಂತ ರೀಸೆಂಟ್ಲಿ ಸೈನ್ ಮಾಡಿದ್ದಾರೆ. ಇದರ ಮುಖಾಂತರ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಅನ್ನ ಮತ್ತು ಸ್ಟಾರ್ಟ್ಅಪ್ಸ್ ನಲ್ಲಿ ಕ್ರಿಟಿಕಲ್ ಟೆಕ್ನಾಲಜಿ, ಎಮರ್ಜಿಂಗ್ ಟೆಕ್ನಾಲಜಿಯಲ್ಲಿ ಸಹಾಯ ಮಾಡಬೇಕು. US ಒಂದು ಡೈನಮಿಕ್ ಎಕೋಸಿಸ್ಟಮ್ ಸೆಟಪ್ ಮಾಡಬೇಕು ಅಂತ US ಇಂಡಿಯಾ ಕಮರ್ಷಿಯಲ್ ಡೈಲಾಗಿನ ಅಡಿಯಲ್ಲಿ ಇದನ್ನ ಡೆವಲಪ್ ಮಾಡಿದ್ರು. ಸೊ ಇನೋವೇಷನ್ ಹ್ಯಾಂಡ್ ಶೇಕ್ ಇಂಡಿಯಾ ಅಂಡ್ USA. ಅದಲ್ಲದೆ ಒಂದು ಕ್ರಿಟಿಕಲ್ ಅಂಡ್ ಎಮರ್ಜಿಂಗ್ ಟೆಕ್ನಾಲಜಿ ICET ಅಂತ, ಅದನ್ನ ಕೂಡ ಆದ್ಯತೆಯಾಗಿ ಇಟ್ಕೋಬೇಕು ಅಂತ. ಆಲ್ಸೋ ನಾವು 6ನೇ ಒಂದು ಕೌನ್ಸಿಲೇಟ್ ಅನ್ನ ಸಿಯಾಟಲ್ ಅಲ್ಲಿ US ಅಲ್ಲಿ ಓಪನ್ ಮಾಡಿದ್ದಾರೆ. ರಿಮೆಂಬರ್ 2 ಇರುತ್ತೆ, ಒಂದು ಎಂಬಸಿ ಅಂತ, ಇನ್ನೊಂದು ಕಾನ್ಸುಲೇಟ್ ಅಂತ. ಎಂಬಸಿ ಅಂದ್ರೆ ಹೈಯೆಸ್ಟ್, ಯೂಶುವಲಿ ಕ್ಯಾಪಿಟಲ್ಸ್ ಅಲ್ಲಿ ಇರುತ್ತೆ. ಅದಾದ್ಮೇಲೆ ಕಾನ್ಸುಲೇಟ್ಗಳು ಬಹಳಷ್ಟು ಸಿಟೀಸ್ ಗಳಲ್ಲಿ ಇರುತ್ತದೆ. ದೆನ್ ಅಲಯನ್ಸ್ ಫಾರ್ ಗುಡ್
ಜಾಗತಿಕ ಉತ್ತಮಕ್ಕಾಗಿ ಲಿಂಗ ಸಮಾನತೆ, ಜೆಂಡರ್ ಈಕ್ವಾಲಿಟಿ ಅಂತ ಏನ್ ಹೇಳ್ತೀವಿ, ಈಕ್ವಿಟಿ ಅಂಡ್ ಈಕ್ವಾಲಿಟಿಯ ಬಗ್ಗೆ ಇರುವಂತದ್ದು. ಇದಕ್ಕಾಗಿ ಯೂನಿಯನ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಯಿಂದ ಲೀಡ್ ಮಾಡಿರುವಂತದ್ದು. ಪ್ಲಸ್ ಇದನ್ನ G20 ಲೀಡರ್ಸ್ ಡಿಕ್ಲರೇಷನ್ ಅಲ್ಲಿ ಸೈನ್ ಮಾಡಿ ಅಲೈನ್ ಆಗಿ, ಸಪೋರ್ಟೆಡ್ ಬೈ ದ ಬಿಲ್ ಅಂಡ್ ಮೆಲಿಂಡಾ ಗೇಟ್ಸ್ ಫೌಂಡೇಶನ್, CII, ದೆನ್ CII ಸೆಂಟರ್ ಫಾರ್ ವುಮನ್ ಲೀಡರ್ಶಿಪ್, ವರ್ಲ್ಡ್ ಎಕನಾಮಿಕ್ ಫೋರಮ್. ಸೊ ಇದನ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಅಲಯನ್ಸ್ ಫಾರ್ ಗ್ಲೋಬಲ್ ಗುಡ್, ಜೆಂಡರ್ ಈಕ್ವಿಟಿ ಅಂಡ್ ಈಕ್ವಾಲಿಟಿ, ವುಮೆನ್ ಲೆಡ್ ಡೆವಲಪ್ಮೆಂಟ್. ಇನ್ನೊಂದು ಹೊಸ ವಿಷಯ ಬೆಳಕಿಗೆ ಬರ್ತಾ ಇದೆ, ಪರ್ಪಲ್ ಎಕಾನಮಿ ಅಂತ, ಅಥವಾ ನೇರಳೆ ಆರ್ಥಿಕತೆ ಅಂತ. ಹಸಿರು ಆರ್ಥಿಕತೆ ಬಗ್ಗೆ ಕೇಳಿರ್ತೀರಾ, ಅದನ್ನ ಮುಂದುವರಿಸಿದಂತಹ, ಕಾಂಪ್ಲಿಮೆಂಟ್ ಮಾಡುವಂತಹ, ಪೂರಕವಾದಂತಹ ಎಕಾನಮಿ ಇದು. ಆರೈಕೆ ಮತ್ತು ಬೆಂಬಲ ಸೇವೆಗಳನ್ನು ಒದಗಿಸುವ ಸಂಬಂಧಿಸಿದ ಆರ್ಥಿಕ ಚಟುವಟಿಕೆಗಳನ್ನ ಸೂಚಿಸುತ್ತದೆ. ದಟ್ ಈಸ್ ಕೇರ್ ಎಕನಾಮಿಕ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ, ಮತ್ತು ಸಪೋರ್ಟ್ ಸರ್ವಿಸಸ್. ಉದಾಹರಣೆಗೆ ಬಹಳಷ್ಟು ಜನ ಕೇರ್ ಅನ್ನ ಕೊಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ತಾಯಿ ಮಕ್ಕಳಿಗೆ, ಹೆಂಡತಿ ಗಂಡಂಗೆ, ಅಥವಾ ಈ ತರದ್ ಗಂಡ ತಂದೆಗೆ, ಈ ತರದ್ದೆಲ್ಲ ಒಂದು ಕೇರ್ ಎಕನಾಮಿಕ್ಸ್ ಎಸ್ಟಾಬ್ಲಿಷ್ ಆಗಿರುತ್ತೆ. ಆದ್ರೆ ಆ ಕೇರ್ ಎಕನಾಮಿಕ್ಸ್ ಅನ್ಪೇಯ್ಡ್ ಲೇಬರ್, ಅನ್ಪೇಯ್ಡ್ ಕೇರ್ ವರ್ಕ್ ಆಗಿರಬಹುದು. ಅದನ್ನ ಇನ್ಕ್ಲೂಡ್ ಮಾಡುವುದಕ್ಕೆ ಪರ್ಪಲ್ ಎಕಾನಮಿ ಅಂತ. ಸೊ ಕೇರಿಂಗ್ ಅಂಡ್ ಜೆಂಡರ್ ಈಕ್ವಲ್ ಅಂತ ಹೇಳ್ತಾ ಇದ್ದಾರೆ. ಇಟ್ ಇನ್ವಾಲ್ವ್ಸ್ ಬೋತ್ ಪೇಯ್ಡ್ ಅಂಡ್ ಅನ್ಪೇಯ್ಡ್ ಕೇರ್ ವರ್ಕ್, ಏಮ್ಸ್ ಟು ಆರ್ಗನೈಸ್ ದ ಸಿಸ್ಟಮ್ ಅರೌಂಡ್ ಸಸ್ಟೈನಬಿಲಿಟಿ ಆಫ್ ಕೇರಿಂಗ್ ಲೇಬರ್. ದೆನ್ RBI ನ ಒಂದು ಹೊಸ ರಿಪೋರ್ಟ್ ಅಲ್ಲ, ಆನ್ಯುವಲ್ ರಿಪೋರ್ಟ್ ಅಂತ ಕರಿಬಹುದು. ಸ್ಟೇಟ್ ಫೈನಾನ್ಸಸ್, ಒಂದು ರಾಜ್ಯಗಳ ಫೈನಾನ್ಸ್ ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತ ಒಂದು ಸ್ಟಡಿ. ಅದರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ರಾಜ್ಯಗಳು ಕ್ಯಾಪಿಟಲ್ ಸ್ಪೆಂಡಿಂಗ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ, ವಿಚ್ ಈಸ್ ಅ ಗುಡ್ ಪಾಸಿಟಿವ್ ಸೈನ್. ಎಷ್ಟಕ್ಕೆ ಅಂದ್ರೆ 2.9% ಆಫ್ GDP ಗೆ. ಆ ನಂಬರ್ಸ್ ಇಂಪಾರ್ಟೆಂಟ್ ಅಲ್ಲ, ಟ್ರೆಂಡ್ಸ್ ಇಂಪಾರ್ಟೆಂಟ್. ದೆನ್ ಡೆಪ್ ಟು GDP ರೇಷಿಯೋ ಆಫ್ ಸ್ಟೇಟ್ಸ್ ಏನಿದೆ ಅದು ಡಿಕ್ರೀಸ್ ಆಗಿದೆ 31% ಇಂದ 29% ಗೆ ಲಾಸ್ಟ್ 2 ವರ್ಷದಲ್ಲಿ. ಯಾಕೆ ಅಂದ್ರೆ ಒಳ್ಳೆ ಫಿಸ್ಕಲ್ ಇಂಪ್ರೂವ್ಮೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ ಕೋವಿಡ್ ಆದ ಮೇಲೆ. ಸೊ ಕೋವಿಡ್ ಟೈಮಿನಲ್ಲಿ ಡೆಫಿನೆಟ್ಲಿ ಮಾಡಕ್ಕಾಗಿಲ್ಲ, ಬಟ್ ಅದಾದ ಮೇಲೆ ಸ್ಟೇಟ್ಸ್ ಹ್ಯಾವ್ ಬಿನ್ ರೆಸ್ಪಾನ್ಸಿಬಲ್ ಅಂತ RBI ಹೇಳ್ತಾ ಇದೆ. ಈ ಟ್ರೆಂಡ್ಸ್ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ದೆನ್ ಕರೆಂಟ್ ಅಕೌಂಟ್ ಡೆಫಿಸಿಟ್ ಬಗ್ಗೆ ತಿಳ್ಕೊಬೇಕಾದಂತಹ ಇಂಪಾರ್ಟೆಂಟ್ ಪಾರ್ಟ್ ಏನು ಅಂದ್ರೆ, ಅದು ಇನ್ಕ್ರೀಸ್ ಆಗಿದೆ ಲಾಸ್ಟ್ ಇಯರ್. ದಟ್ ಈಸ್ ವೈಡನಿಂಗ್ ಅಂತ ಹೇಳ್ತಾರೆ. ಟು 9.2 ಬಿಲಿಯನ್ ಫ್ರಮ್ 1.3 ಬಿಲಿಯನ್ ಇಂದ Q1 ಆಫ್ 2024 9.2 ಬಿಲಿಯನ್ ಇನ್ಕ್ರೀಸ್ ಆಗಿರೋದು ನೆನ್ಪಿಟ್ಕೊಳ್ಳಿ. ರೀಸನ್ ಏನು ಅಂತ ಕೇಳಿದರೆ, ಹೆಚ್ಚಿನ ವ್ಯಾಪಾರ ಕೊರತೆ, ದಟ್ ಈಸ್ ಟ್ರೇಡ್ ಡೆಫಿಸಿಟ್ ಇದೆ, ಮತ್ತು ಸರ್ವಿಸ್ ರಿಸೀಪ್ಟ್ಸ್ ಡಿಕ್ಲೈನ್ ಡ್ಯೂ ಟು ರೆಡ್ಯೂಸ್ಡ್ ಇಂಪೋರ್ಟ್ ಆಫ್ ಕಂಪ್ಯೂಟರ್, ಟ್ರಾವೆಲ್ ಅಂಡ್ ಬಿಸ್ನೆಸ್. ಸೊ ಬಿಸ್ನೆಸ್ ಸರ್ವಿಸಸ್ ನಾವೇನ್ ಕೊಡ್ತೀವಿ, ಫೈನಾನ್ಷಿಯಲ್ ಸರ್ವಿಸಸ್, ಟ್ರಾವೆಲ್ ಸರ್ವಿಸಸ್, ಅದು ಕಡಿಮೆ ಆಗಿದೆ. ಎಕ್ಸ್ಪೋರ್ಟ್ಸ್ ಅದರ ವ್ಯಾಲ್ಯೂ ಕಡಿಮೆ ಆಗಿದೆ, ಮತ್ತು ಗ್ಲೋಬಲ್ ಸ್ಲೋಯಿಂಗ್ ಡೌನ್ ಆಗಿದೆ. ರೆಡ್ಯೂಸಸ್ ಇಂಪೋರ್ಟ್, ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಸರ್ವಿಸಸ್ ಅಂಡ್ ರೆಮಿಟೆನ್ಸಸ್. ಗ್ಲೋಬಲ್ ಸ್ಲೋಯಿಂಗ್ ಡೌನ್ ನಿಮ್ಗೆ ನೆನಪಿರ್ಲಿ 2.4% ಅಲ್ಲಿ ನಡೀತಾ ಇದೆ ಇವಾಗ ಗ್ಲೋಬಲ್ ಗ್ರೋತ್. ಓಕೆ, ಅವರ್ ಗ್ರೋತ್ ಇಸ್ ಅಟ್ 7.5%, ಬಟ್ ಜಾಗತಿಕವಾಗಿ 2.4 to 2.5% ಗ್ರೋತ್ ರೇಟ್ ಅಲ್ಲಿ ನಡೀತಾ ಇರೋದು. ದೆನ್ ರೈಸಿಂಗ್ ಆಯಿಲ್ ಪ್ರೈಸಸ್, fluctuations ಇದೆ affecting the overall current account deficit, and finally foreign direct investment in a decline ಇದೆ for various reasons. Maybe more lucrative markets ಇರಬಹುದು, various reasons ಇಂದ FDI downfall ಆಗಿದೆ. Then India ಮತ್ತು UAE, which is our second highest partner in terms of the export. So ನಾವು ಇಂಡಿಯಾ UAE ಮಧ್ಯೆ ಒಂದು CEPA ಅಂತ ಇದೆ. ಸೊ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್, CECA ಅನ್ನೋದು ಒಂದು, ಅದಾದ್ಮೇಲೆ CEPA, ಅದಾದ್ಮೇಲೆ ಇದೆಲ್ಲ ಲೆವೆಲ್ಸ್ ಆಫ್ ಎಂಗೇಜ್ಮೆಂಟ್ ವಿತ್ ಡಿಫರೆಂಟ್ ಕಂಟ್ರೀಸ್. 1 ವರ್ಷದವರೆಗೆ 1 ವರ್ಷ ಆಗಿದೆ ಸೈನ್ ಮಾಡಿ. ಯೂನಿಯನ್ ಕ್ಯಾಬಿನೆಟ್ ರೀಸೆಂಟ್ಲಿ ಅಪ್ರೂವ್ಡ್ ದ ಬೈಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಟ್ರೀಟಿ. ರೈಟ್. ಸೊ ಇದರೊಂದಿಗೆ 20 ಆರ್ಥಿಕ ವ್ಯವಸ್ಥೆಯ ಪ್ರಚಲಿತ ಘಟನೆಗಳನ್ನ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ನಿಮ್ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದಗಳು.